ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ನಂಬಿಕೆಯಿಂದ ಹೇಳಿದ ಬಾಲಕನಾದ ಸಮುವೇಲನಂತಹ ನಂಬಿಕೆಯ ವಿಧೇಯತೆಯ ವಿಶ್ವಾಸಿಗಳು ನಮಗೆ ಬೇಕಾಗಿದ್ದಾರೆ. ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ಸುಕ್ಷೇಮವಾಗಿದ್ದೀರಿ ಅಲ್ಲವೇ? ದೇವರ ಜೀವವುಳ್ಳ ವಾಕ್ಯಗಳು ನಿಮಗೆ ಸಮಾಧಾನವನ್ನು, ನಿರೀಕ್ಷೆಯನ್ನು ನೀಡುತ್ತಿರುವುದಕ್ಕಾಗಿ ನಾವು ದೇವರನ್ನು ಕೊಂಡಾಡ್ತೇವೆ. ಯೋಬನ ಪುಸ್ತಕದ ಅಧ್ಯಯನದಲ್ಲಿ ಇಂದು ನಾವು ದೇವರ ವಿಶ್ವಾಸಿಗಳ ಜೀವಿತದಲ್ಲಿ ಕಾರ್ಯ ನಡೆಸ್ತಾನೆ, ಆಗ ನಮ್ಮ ಪ್ರತಿಕ್ರಿಯೆ ಏನಾಗಬೇಕು? ಈ ವಿಷಯವನ್ನು ಇವತ್ತು ಕಲ್ತ್ಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಯೋಬನ ಪುಸ್ತಕದ ಅಧ್ಯಯನವನ್ನು ನಾವು ಮುಂದೆ ಸಾಗಿಸುವ ಹಾಗೆ ಯೋಬ 32ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಆಮೇಲೆ ಬೂಚ್ ಕುಲಕ್ಕೂ ರಾಮ್ ಗೋತ್ರಕ್ಕೂ ಸೇರಿದ ಬರಕೇಲನ ಮಗನಾದ ಎಲೀಹುವಿಗೆ ಸಿಟ್ಟೇರಿತು. ಯೋಬನು ದೇವರಿಗಿಂತಲೂ ತಾನೇ ನ್ಯಾಯವಂತನೆಂದು ಎಣಿಸಿಕೊಂಡದರಿಂದ ಅವನ ಮೇಲೆ ಎಲೀಹುವಿಗೆ ಸಿಟ್ಟು ಹತ್ತಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಲೀಹು ಸಿಟ್ಟುಗೊಂಡದರಿಂದ ಮಾತನಾಡಿದನು. ಅವನು ಸಿಟ್ಟಿಗೇಳಲು 2 ಕಾರಣಗಳಿದ್ದವು. ಯೋಬನು ದೇವರನ್ನು ನೀತಿವಂತರೆನ್ನುವ ಬದಲಿಗೆ ತನ್ನನ್ನೇ ತಾನು ಸಮರ್ಥಿಸಿಕೊಳ್ಳುತ್ತಿದ್ದನು. ಇದರ ಅರ್ಥ ಅವನು ದೇವರು ತಪ್ಪು ಮಾಡಿದ್ದಾನೆ, ದೇವರು ನನ್ನ ವಿಷಯದಲ್ಲಿ ತಪ್ಪು ಮಾಡಿದ್ದಾನೆ ಎಂದು ಹೇಳಿದಂತಾಯಿತು. ಇದು ಎಲೀಹುವಿಗೆ ಸಿಟ್ಟು ಬರಿಸಿತು. ಯೋಬ 32ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇದಲ್ಲದೆ ಅವನ 3 ಸ್ನೇಹಿತರು ಯೋಬನನ್ನು ಖಂಡಿಸತಕ್ಕ ಉತ್ತರವನ್ನು ಹೇಳಲಾರದೆ ಹೋದುದರಿಂದ ಅವನು ಅವರ ಮೇಲೆಯೂ ಕೋಪಿಸಿಕೊಂಡನು. ಪ್ರಿಯರೇ, ಇದು ಅವನ ಕೋಪಕ್ಕೆ 2ನೇ ಕಾರಣವಾಗಿತ್ತು. ಸ್ನೇಹಿತರಿಗೂ ಯೋಬನ ನಿಜವಾದ ಸಮಸ್ಯೆಯನ್ನು ತೋರಿಸಲು ಆಗದೆ ಹೋಯಿತು. ಆದರೂ ಅವರು ಯೋಬನನ್ನು ಖಂಡಿಸುತ್ತಿದ್ದರು. ಯೋಬ 32ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಅವರು ತನಗಿಂತ ವೃದ್ಧರಾಗಿದ್ದ ಕಾರಣ ಎಲೀಹು ಯೋಬನೊಂದಿಗೆ ಮೊದಲು ಮಾತಾಡದೆ ತಡೆದಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಗಿನ ದಿನಗಳು ಈಗಿನದಕ್ಕಿಂತ ಸ್ವಲ್ಪ ಬೇರೆಯಾಗಿದ್ದವು. ಆಧುನಿಕ ಯೌವನಸ್ಥನಾದರೂ ಈಗಾಗಲೇ ಮಾತನಾಡಿ ಬಿಡುತ್ತಿದ್ದನು. ಚಿಕ್ಕ ಮಕ್ಕಳು ಜನರ ಗಮನದ ಕೇಂದ್ರ ಸ್ಥಾನದಲ್ಲಿರುವುದನ್ನು ನೋಡುತ್ತೇವೆ. ಯೋಬ 32ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಬೂಚ್ ಕುಲಕ್ಕೆ ಸೇರಿದ ಬರಕೇಲನ ಮಗನಾದ ಆ ಎಲೀಹು ಇಂತೆಂದನು: ನಾನು ಯೌವನಸ್ಥನು, ನೀವು ಅತೀ ವೃದ್ಧರು. ಆದದರಿಂದ ಸಂಕೋಚಪಟ್ಟು ನನ್ನ ಅಭಿಪ್ರಾಯವನ್ನು ನಿಮಗೆ ಅರಿಕೆ ಮಾಡಲು ಅಂಜಿದೆನು. ಹೆಚ್ಚು ದಿನಗಳವರು ಮಾತಾಡಲಿ, ಬಹಳ ವರ್ಷದವರು ಜ್ಞಾನೋಪದೇಶ ಮಾಡಲಿ ಅಂದುಕೊಂಡಿದ್ದೆನು ಎಂಬುದಾಗಿ. ಪ್ರಿಯರೇ, ಅವನ ಮಾತನ್ನು ಗಮನಿಸಿರಿ. ಯೋಬ 32ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಆದರೆ ಮನುಷ್ಯರಲ್ಲಿ ಆತ್ಮವೊಂದುಂಟು, ಸರ್ವಶಕ್ತನ ಶ್ವಾಸದಿಂದ ಅವರಿಗೆ ವಿವೇಕ ದೊರೆಯುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಲೀಹುವಿಗೆ ಪವಿತ್ರಾತ್ಮನೊಂದಿಗೆ ಇರುವ ಸಂಬಂಧ ಈಗಿನ ವಿಶ್ವಾಸಿಗಳಿಗಿರುವ ಸಂಬಂಧದಂತಲ್ಲ. ಹಳೆ ಒಡಂಬಡಿಕೆ ಕಾಲದಲ್ಲಿ ಪವಿತ್ರಾತ್ಮನು ವಿಶ್ವಾಸಿಗಳಲ್ಲಿ ನೆಲೆ ನಿಂತು ಇರಲಿಲ್ಲವೆಂಬಂತೆ ಕಾಣುತ್ತದೆ. ಕೆಲವು ವಿಶೇಷ ಕಾರ್ಯಗಳಿಗಾಗಿ ಪ್ರತ್ಯೇಕ ವ್ಯಕ್ತಿಗಳ ಮೇಲೆ ಬರುತ್ತಿದ್ದನು. ಉದಾಹರಣೆಗೆ, ಬೆಚಲೇಲನು ದೇವರಾತ್ಮ ಪರವಶನಾದನು. ವಿಮೋಚನಕಾಂಡ 31ನೇ ಅಧ್ಯಾಯ 2 ಮತ್ತು 3ನೇ ವಚನಗಳಲ್ಲಿ ಇದನ್ನು ಓದುತ್ತೇವೆ. ಇದರಿಂದಾಗಿ ಅವನಿಗೆ ಗುಡಾರದ ಉಪಕರಣಗಳನ್ನು ಮಾಡಲು ಬೇಕಾದ ವಿಶೇಷ ಜಾಣ್ಮೆಯೂ ಕೌಶಲ್ಯವೂ ಕೊಡಲ್ಪಟ್ಟಿತು. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಅನೇಕ ವ್ಯಕ್ತಿಗಳ ಮೇಲೆ ಬಂದಿದ್ದನು. ದಾವೀದನು ಪ್ರಾರ್ಥನೆ ಮಾಡಿದನು. ಕೀರ್ತನೆ 51:11ನೇ ವಚನದಲ್ಲಿ, ನಿನ್ನ ಪರಿಶುದ್ಧ ಆತ್ಮನನ್ನು ನನ್ನಿಂದ ತೆಗೆಯಬೇಡ ಎಂಬುದಾಗಿ. ಪ್ರಿಯರೇ, ಇದರ ಅರ್ಥ ಹಳೆ ಒಡಂಬಡಿಕೆಯ ವಿಶ್ವಾಸಿಯ ಜೀವಿತದಲ್ಲಿ ಪರಿಶುದ್ಧಾತ್ಮನು ಹೋಗುವುದಕ್ಕೂ ಸಾಧ್ಯತೆಯಿತ್ತು ಎಂಬುದಾಗಿ. ಯೋಬ 32ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ:
ವೃದ್ಧರೇ ಜ್ಞಾನಿಗಳಲ್ಲ, ಮುದುಕರು ಮಾತ್ರ ನ್ಯಾಯಬಲ್ಲವರಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸರ್ವಶಕ್ತನ ಪ್ರೇರಣೆಯು ವಿವೇಕವನ್ನು ದಯಪಾಲಿಸುತ್ತದೆ ಎಂಬುದಾಗಿ ನೋಡುವಾಗ ಯೋಬನ ವಿಚಾರದಲ್ಲಿ ದೇವರು ಮಾತ್ರವೇ ಉತ್ತರ ಕೊಡಬಲ್ಲನೆಂಬುದನ್ನು ಅವನು ತಿಳುಕೊಂಡನು. ದೇವರು ಉತ್ತರಿಸುವುದಕ್ಕೆ ತಕ್ಕ ಮಾರ್ಗವನ್ನು ಎಲೀಹು ಸಿದ್ಧ ಮಾಡುತ್ತಿದ್ದಾನೆ. ಯೋಬ 32ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದ ಕಾರಣ ನನ್ನ ಕಡೆಗೆ ಕಿವಿಗೊಡಿರಿ, ನಾನು ನನ್ನ ಅಭಿಪ್ರಾಯವನ್ನು ಅರಿಕೆ ಮಾಡುವೆನೆಂದು ಹೇಳಿಕೊಳ್ಳುತ್ತೇನೆ. ಇಗೋ, ನೀವು ಆಡುತ್ತಿದ್ದ ಮಾತುಗಳನ್ನು ಕಾದು ಕೇಳುತ್ತಿದ್ದೆನು. ಏನು ಹೇಳಬೇಕೆಂದು ನೀವು ಆಲೋಚಿಸುತ್ತಿದ್ದಾಗ ನಿಮ್ಮ ನ್ಯಾಯಗಳಿಗಾಗಿ ಕಿವಿಗೊಟ್ಟಿದ್ದೆನು. ನಿಮ್ಮ ಮೇಲೆ ಲಕ್ಷ್ಯವಿಟ್ಟಿದ್ದೆನು. ಆಹಾ, ನಿಮ್ಮಲ್ಲಿ ಯೋಬನನ್ನು ಖಂಡಿಸಬಲ್ಲವನು, ಅವನ ಮಾತುಗಳಿಗೆ ಉತ್ತರ ಕೊಡತಕ್ಕವನು ಯಾರೂ ಸಿಕ್ಕಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ನಿಜವಾಗಿಯೂ ಸತ್ಯ ಸಂಗತಿ ಆಗಿದೆ. ಯೋಬ 32ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ನಾವು ಅವನಲ್ಲಿ ಜ್ಞಾನವನ್ನು ಕಂಡುಕೊಂಡಿದ್ದೇವೆ, ದೇವರೇ ಅವನನ್ನು ಖಂಡಿಸಿಬಿಡಲಿ, ಮನುಷ್ಯನಿಂದಾಗುವುದಿಲ್ಲ ಎಂದು ಅಂದುಕೊಳ್ಳಬೇಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಸ್ನೇಹಿತರು ಯೋಬನಿಗೆ ಉತ್ತರ ಕೊಡಬಲ್ಲರೆಂದು ಎಲೀಹು ತಿಳಿದಿದ್ದನು. ಆದರೆ ಹಾಗೆ ಆಗದ್ದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ಯೋಬನು ನಿರ್ದೋಷಿಯಾಗಿ ಸ್ಥಾಪಿಸಲ್ಪಟ್ಟಿದ್ದಾನೆ ಮತ್ತು ಈ ಸ್ಥಿತಿಯಲ್ಲಿ ಅವನು ಬಹು ದುರಂಕಾರಿಯೂ ಸ್ವಭರವಸೆಯುಳ್ಳವನೂ ಆಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಕುಗ್ಗಿ ಹೋದ ಎಂಬ ಪದದ ನಿಜವಾದ ಅರ್ಥ ಜಜ್ಜಲ್ಪಟ್ಟದ್ದು ಎಂಬುದಾಗಿದೆ. ಯೋಬನು ಈಗ ಜಜ್ಜಲ್ಪಟ್ಟಿರುವುದು ನಿಜವೇ. ಅವನು ಸೈತಾನನೊಂದಿಗೆ ಹೋರಾಡುತ್ತಿದ್ದಾನೆ. ಸ್ನೇಹಿತರ ಸಂಗಡ 3 ಸುತ್ತಿನ ಹೋರಾಟ ಮುಗಿಸಿದ್ದಾನೆ. ಆದ್ದರಿಂದ ಅವನು ಜಜ್ಜಲ್ಪಟ್ಟಿದ್ದಾನೆಂಬುದು ಸತ್ಯವಾದದ್ದೇ. ದಾವೀದನು ಇದನ್ನು ತಿಳಿದಿದ್ದನು. ಕೀರ್ತನೆ 51:17ನೇ ವಚನ ಹೀಗೆ ಹೇಳುತ್ತದೆ: ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ, ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಯೋಬನು ಜಜ್ಜಲ್ಪಟ್ಟಿದ್ದಾನೆ, ಆದರೆ ಕುಗ್ಗಿದ ಮನಸ್ಸಿನವನಾಗಲಿಲ್ಲ. ಆದರೆ ದೇವರು ಅವನನ್ನು ಪೂರ್ತಿಯಾಗಿ ಬಿಟ್ಟುಬಿಟ್ಟಿಲ್ಲ. ಸ್ವನೀತಿ, ಹೆಮ್ಮೆ, ಅಹಂಭಾವಗಳಿಗೆ ದೇವರು ಮಾತ್ರ ಉತ್ತರಿಸಬಲ್ಲನು. ನಮ್ಮ ಪಾಪದ ಸ್ಥಿತಿಯನ್ನು ನಾವು ತಿಳಿದುಕೊಂಡು ದೀನತೆಗೆ ಬರಬೇಕಾದರೆ ನಮಗೆ ಜಜ್ಜುವಿಕೆಯೇ ಅಗತ್ಯ. ಪ್ರಿಯರೇ, ನಮ್ಮ ಪಶ್ಚಾತ್ತಾಪದ ಕುರಿತು ನಾವು ಹೆಮ್ಮೆ ಪಡಲು ಸಾಧ್ಯವಿದೆ. ನಮ್ಮ ಪಶ್ಚಾತ್ತಾಪದ ಕುರಿತೇ ಹೆಮ್ಮೆ ಪಡುವುದು ಬಹಳ ಸುಲಭ. ಯೋಬನ ಸ್ನೇಹಿತರು ತಮ್ಮ ವಾದಗಳನ್ನು ಮುಂದುವರಿಸಬಹುದೆಂದು ಯೋಬನು ನಿರೀಕ್ಷಿಸಿದ್ದನು. ಯೋಬ 32ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಅವರು ಇನ್ನೂ ಉತ್ತರ ಕೊಡದೆ ಮೌನವಾಗಿ ಸುಮ್ಮನೆ ನಿಂತಿದ್ದರೆ ನಾನು ಕಾದುಕೊಂಡಿರಬೇಕೋ? ನಾನು ನನ್ನ ಪಾಲಿನ ಉತ್ತರವನ್ನು ಹೇಳುವೆನು, ನಾನು ನನ್ನ ಅಭಿಪ್ರಾಯವನ್ನು ತಿಳಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಭಾಗವನ್ನು ನೋಡುವಾಗ ಯೋಬನ ಪುಸ್ತಕವನ್ನು ಬರೆದವನು ಎಲೀಹು ಆಗಿರಬಹುದೆಂಬ ಸೂಚನೆ ದೊರಕುತ್ತದೆ. ಈ ವಿವರಣೆಯ ಕುರಿತು ಹೇಳುವಾಗ ಅವನು ನಾನು ಎಂಬುದಾಗಿ ಹೇಳುತ್ತಾನೆ. ಅವನೇ ಈ ಪುಸ್ತಕ ಬರೆಯುತ್ತಿರುವಂತೆ ಕಾಣುತ್ತದೆ. ಯೋಬ 32ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ: ನನ್ನಲ್ಲಿ ಮಾತುಗಳು ತುಂಬಿವೆ, ನನ್ನ ಅಂತರಾತ್ಮವು ನನ್ನನ್ನು ಒತ್ತಾಯ ಮಾಡುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೆಚ್ಚು ಮಾತಾಡದಂತೆ ಅವನಿಗೆ ನಿರ್ಬಂಧವಿದೆಯೆಂದು ಅವನು ಹೇಳುತ್ತಾನೆ. ಅವನಿಗೆ ತುಂಬ ಮಾತಾಡಬೇಕೆಂದಿದ್ದರೂ ಮಾತನಾಡಲಿಲ್ಲ. ಬಹುಶಃ ದೇವರಾತ್ಮನು ಅವನನ್ನು ತಡೆದಿರಬಹುದು. ಪ್ರೀತಿಯುಳ್ಳ ದೇವಜನರೇ, ಸೃಷ್ಟಿಕರ್ತನು ಶಿಸ್ತಿನ ಮೂಲಕ ಉತ್ತರಿಸುತ್ತಾನೆ. ಈಗ ಎಲೀಹುವಿಗೆ ಮಾತನಾಡಲಿಕ್ಕಿದೆ. ಯೋಬ 33ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಅದಿರಲಿ ಯೋಬನೇ, ನನ್ನ ನುಡಿಯನ್ನು ಕೇಳು, ನನ್ನ ಮಾತುಗಳಿಗೆಲ್ಲ ಕಿವಿಗೊಡು. ಇಗೋ, ನನ್ನ ಬಾಯನ್ನು ತೆರೆದಿದ್ದೇನೆ, ನನ್ನ ನಾಲಿಗೆಯು ಅಂಗಳದೊಳಗಿಂದ ಮಾತಾಡುತ್ತಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ಕೆಲವು ಸತ್ಯಗಳನ್ನು ತಿಳಿಸಲೇಬೇಕೆಂದಿದ್ದಾನೆ. ಅದೇನೆಂಬುದಾಗಿ ನೋಡೋಣ. ಯೋಬ 33ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಹೃದಯದ ಯಥಾರ್ಥತ್ವವನ್ನು ನನ್ನ ಮಾತುಗಳೇ ತಿಳಿಸುವವು, ನನ್ನ ತುಟಿಗಳು ತಿಳಿದುಕೊಂಡದ್ದನ್ನೇ
ಸತ್ಯವಾಗಿ ಹೇಳುವವು. ನಾನು ದೇವರಾತ್ಮನಿಂದಲೇ ನಿರ್ಮಿತನಾಗಿದ್ದೇನೆ, ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದೆ ಎಂಬುದಾಗಿ. ಪ್ರಿಯರೇ, ಇದು ಒಂದು ಮಹಾ ಸತ್ಯವಾಗಿದೆ. ದೇವರು ನನ್ನ ನಿರ್ಮಾಣಿಕನು. ಎಲೀಹು ದೇವರಾತ್ಮನ ಸಹಾಯದಿಂದ ಮಾತನಾಡತೊಡಗುತ್ತಾನೆ. ಇತರ ಸ್ನೇಹಿತರಿಗೆ ಉತ್ತರಿಸಲಾಗದ್ದರಿಂದ ತಾನು ಉತ್ತರಿಸುತ್ತೇನೆಂದು ಹೇಳುತ್ತಾನೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 11ರಲ್ಲಿ ಪೇತ್ರನು ಹೇಳುತ್ತಾನೆ, ಒಬ್ಬನು ಬೋಧಿಸುವನಾದರೆ ದೈವೋಕ್ತಿಗಳನ್ನು ನುಡಿಯುವನಾಗಿ ಬೋಧಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ದೇಶದ ಎಲ್ಲ ಸೆಮಿನರಿಗಳ ಪ್ರಾರ್ಥನಾಲಯದಲ್ಲಿ ಈ ಮಾತನ್ನು ಬರೆದರೆ ಒಳ್ಳೆಯದು. ಒಬ್ಬ ಬೋಧಕನು ದೇವರಿಗಾಗಿ ಮಾತನಾಡದಿದ್ದರೆ, ನಾನು ಕಟುವಾಗಿ ಇರಬೇಕೆಂದು ಇಚ್ಛಿಸುತ್ತಿಲ್ಲ, ಆದರೆ ಹೇಳಬೇಕಾದದನ್ನು ಹೇಳಲೇಬೇಕಿದೆ, ಅಂಥವನು ಸುಮ್ಮನಿರಬೇಕು. ಅವನು ಮಾತನಾಡುವ ಅಗತ್ಯವಿಲ್ಲ. ಪ್ರಿಯರೇ, ಅಪನಂಬಿಕೆಯು ಯಾವಾಗಲೂ ಮೂಕವಾಗಿರುತ್ತದೆ. ಅದಕ್ಕೆ ಹೇಳಲು ಏನೂ ಇಲ್ಲ. ಅದರರ್ಥ ಅದು ಮಾತನಾಡುವುದಿಲ್ಲವೆಂದಲ್ಲ, ತುಂಬ ಮಾತನಾಡುತ್ತದೆ. ಆದರೆ ಒಬ್ಬನು ದೇವರಿಂದ ಪ್ರೇರಿತನಾಗದಿದ್ದರೆ ಅವನ ಸೇವೆಯು ಬಲವಿಲ್ಲದ್ದು, ಬೆಲೆಯಿಲ್ಲದ್ದು, ಫಲವಿಲ್ಲದ್ದೂ ಆಗಿರುತ್ತದೆ. ಯೋಬ 33ನೇ ಅಧ್ಯಾಯ 5 ಮತ್ತು 6ನೇ ವಚನ ಹೀಗೆ ಹೇಳುತ್ತದೆ, ನಿನಗೆ ಸಾಮರ್ಥ್ಯವಿದ್ದರೆ ನನಗೆ ಉತ್ತರ ಕೊಡು, ನನ್ನೆದುರಿನಲ್ಲಿಯೇ ವಾದವನ್ನು ಹೂಡಿ ನಿಂತುಕೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನಿಗೆ ತನ್ನನ್ನು ಪ್ರತಿನಿಧಿಸುವ ಒಬ್ಬನು ಬೇಕಾಗಿತ್ತು. ಈ ಯೌವನಸ್ಥನಾದ ಎಲೀಹು ಆ ಕಾರ್ಯ ಮಾಡಲು ಸಿದ್ಧನಿದ್ದನು. ಅವನು ಹೇಳುತ್ತಾನೆ, ನೀವು ಮಾಡಲ್ಪಟ್ಟ ಮಣ್ಣಿನಿಂದಲೇ ನಾನು ನಿರ್ಮಿಸಲ್ಪಟ್ಟಿದ್ದೇನೆ. ಅವನು ಯೋಬನಿಗೂ ದೇವರಿಗೂ ಮಧ್ಯಸ್ಥನಾಗಿ ನಿಲ್ಲಲು ಸಿದ್ಧನಿದ್ದನು. ಅವನು ತಕ್ಕ ವ್ಯಕ್ತಿಯಲ್ಲ, ಆದರೆ ಇದು ಕರ್ತನಾದ ಯೇಸುವಿನ ನರಾವತಾರದ ಅಗತ್ಯತೆಯನ್ನು ತಿಳಿಸುವಂಥದ್ದಾಗಿದೆ. ಆತನು ಮಧ್ಯಸ್ಥಗಾರನು, ದೇವರೂ ಆಗಿರತಕ್ಕದ್ದು, ಆದರೆ ನಮ್ಮ ಹಾಗಿನ ಮಾನವನೂ ಆಗಿರಬೇಕಾಗಿತ್ತು. ಯೋಬ 33ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇಗೋ, ನನ್ನ ದಿಗಿಲು ನಿನ್ನನ್ನು ಹೆದರಿಸಲಾರದು, ನನ್ನ ಒತ್ತಾಯವು ನಿನಗೆ ಹೊರೆಯಾಗಿರದು. ನಿನ್ನ ನುಡಿಯ ಧ್ವನಿಯನ್ನು ಕೇಳಿದ್ದೇನೆ, ನನ್ನ ಕಿವಿಗೆ ಬಿದ್ದ ಈ ಮಾತುಗಳನ್ನು ಆಡೇ ಆಡಿದ್ದಿ. ನಾನು ಪರಿಶುದ್ಧನು, ನನ್ನೊಳಗೆ ದೋಷವಿಲ್ಲ, ನಾನು ನಿರ್ಮಲನು, ನನ್ನಲ್ಲಿ ಏನೂ ಪಾಪವಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈವರೆಗಿನ ಎಲ್ಲ ಸಂವಾದಗಳನ್ನು ಎಲೀಹು ಕೇಳುತ್ತಾ ಬಂದಿದ್ದನು. ಯೋಬನು ತನ್ನನ್ನು ತಾನು ನಿರಪರಾಧಿ ಎಂದುಕೊಂಡದನ್ನು, ದೇವರನ್ನೇ ತಪ್ಪಿಗಸ್ತನೆಂದು ಮಾಡಿದ್ದನ್ನು ಕೇಳಿದ್ದನು. ಈಗ ಎಲೀಹು ಹೇಳುತ್ತಾನೆ, ದೇವರು ಮಾನವನಿಗಿಂತ ಮೇಲಿನವನೂ ಆಗಿದ್ದು ಆತನು ಮನುಷ್ಯನಿಗೆ ಜವಾಬ್ದಾರನಲ್ಲವೆಂದು ಹೇಳಿದನು. ಯೋಬ 33ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆಹಾ, ಆತನು ನನ್ನಲ್ಲಿ ವಿರೋಧಕ್ಕೆ ಕಾರಣಗಳನ್ನು ಕಂಡುಹಿಡಿಯುತ್ತಾ ನನ್ನನ್ನು ಶತ್ರುವೆಂದೆಣಿಸಿಕೊಂಡಿದ್ದಾನೆ. ನನ್ನ ಕಾಲುಗಳನ್ನು ಕೋಳಕ್ಕೆ ಹಾಕಿ ನನ್ನ ಮಾರ್ಗಗಳನ್ನೆಲ್ಲ ಕಂಡುಕೊಂಡಿದ್ದಾನೆ ಎಂದು ಆಡಿದೆಯಲ್ಲ. ಇಗೋ, ನೀನು ಹೀಗೆ ಆಡಿದ್ದು ನ್ಯಾಯವಲ್ಲವೆಂಬುದೇ ನನ್ನ ಉತ್ತರ. ದೇವರು ಮನುಷ್ಯನಿಗಿಂತ ದೊಡ್ಡವನಾಗಿದ್ದಾನಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಮನುಷ್ಯರಿಗಿಂತ ದೊಡ್ಡವನೆಂಬ ವಿಶೇಷ ಮಾತನ್ನು ಅವನು ಹೇಳುತ್ತಾನೆ. ಅದು ಒಂದು ಸರಳವಾದ ಮಾತಾಗಿದೆ, ಆದರೆ ಅದು ವಿಶೇಷವಾದದ್ದು. ಯಾಕಂದರೆ ಅನೇಕರು ದೇವರ ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ. ಅನೇಕ ಕ್ರೈಸ್ತರು ನಡೆಯುವ ಘಟನೆಗಳ ಕಾರಣಗಳನ್ನು ಹೇಳುವವರಿರುತ್ತಾರೆ. ಕೆಲವರು ದೇವರೊಂದಿಗೆ ತಮಗೆ ನೇರ ಸಂಪರ್ಕವಿರುವವರಂತೆ, ಅಲ್ಲಿನ ವರ್ತಮಾನವೆಲ್ಲ ತಿಳಿದವರಂತೆ ಮಾತನಾಡುತ್ತಾರೆ. ಆದರೆ ನನಗೆ ಇದು ಸಂಶಯಾಸ್ಪದವಾಗಿ ಕಾಣುತ್ತದೆ. ನಮಗೆ ತಿಳಿಯದ ಅನೇಕ ಸಂಗತಿಗಳು ಅಲ್ಲಿರುತ್ತವೆ. ಯೋಬ 33ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆತನು ನಿನ್ನ ಮಾತುಗಳಲ್ಲಿ ಒಂದಕ್ಕಾದರೂ ಉತ್ತರ ದಯಪಾಲಿಸನೆಂಬುದಾಗಿ ನೀನು ಆತನೊಂದಿಗೆ ವ್ಯಾಜ್ಯವಾಡುವುದೇಕೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಯಾರಿಗೂ ವರದಿ ಒಪ್ಪಿಸಬೇಕಾಗಿಲ್ಲವೆಂಬುದನ್ನು ಯೋಬನು ತಿಳಿಯಬೇಕಾಗಿತ್ತು. ಆತನು ಯಾವ ಗುಂಪಿಗೆ ಆಗಲಿ ಜವಾಬ್ದಾರನಲ್ಲ, ಸಾರ್ವಜನಿಕ ಅಭಿಪ್ರಾಯಕ್ಕೂ ಹೆದರಬೇಕಾಗಿಲ್ಲ. ಯೋಬ 33ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದೇವರು ಮಾತಾಡುವ ರೀತಿ ಒಂದುಂಟು, ಹೌದು, ಎರಡೂ ಉಂಟು. ಮನುಷ್ಯನಾದರೂ
ಲಕ್ಷಿಸುವುದಿಲ್ಲ. ಮನುಷ್ಯರಿಗೆ ಗಾಢ ನಿದ್ರೆ ಉಂಟಾದಾಗಲೂ, ಹಾಸಿಗೆಯ ಮೇಲೆ ಜಂಪು ಹತ್ತಿದಾಗಲೂ ಆತನು ಸ್ವಪ್ನದಲ್ಲಿ, ರಾತ್ರಿಯ ಕನಸಿನಲ್ಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮಗೆ ಸಂಪೂರ್ಣ ಸತ್ಯವೇದವು ಇರುವುದರಿಂದ ನಾವು ಯಾವ ಕನಸನ್ನೂ ನಂಬಬೇಕಾಗಿಲ್ಲ. ಆದರೆ ಇನ್ನೂ ಸುವಾರ್ತೆ ತಲುಪಿರದ ಪ್ರದೇಶಗಳಲ್ಲಿ ದೇವರು ಈ ಮಾರ್ಗವನ್ನು ಅನುಸರಿಸುತ್ತಿರಬಹುದು. ಯೋಬ 33ನೇ ಅಧ್ಯಾಯ 16 ಮತ್ತು 17ನೇ ವಚನ ಹೀಗೆ ಹೇಳುತ್ತದೆ: ಅವರ ಕಿವಿಗಳನ್ನು ತೆರೆದು ಅವರಿಗೆ ಶಿಕ್ಷಾವಚನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು. ಹೀಗೆ ಮನುಷ್ಯನನ್ನು ಅವನ ದುಷ್ಕಾರ್ಯದಿಂದ ತಪ್ಪಿಸುವನು, ಮಾನವನಿಗೆ ಗರ್ವವನ್ನು ಮರೆಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಬನ ಸಮಸ್ಯೆ ಎಂದರೆ ಅವನಿಗೊಂದು ದೊಡ್ಡ ಕಾಯಿಲೆ ಇತ್ತು. ಅದು ಆತ್ಮದ ಕ್ಯಾನ್ಸರ್ ಆಗಿತ್ತು. ಅದುವೇ ಹೆಮ್ಮೆ, ಮಾನವನ ಹೆಮ್ಮೆಯ ಹೃದಯವೇ. ನನ್ನ ಸ್ವಂತ ಜೀವಿತದಲ್ಲಿಯೂ ಇರುತ್ತದೆ, ನಿನ್ನ ಜೀವಿತದಲ್ಲಿದೆಯೋ? ನಾವು ಕೂಡ ಪಶ್ಚಾತ್ತಾಪದೊಂದಿಗೆ ಗೋಣಿತಟ್ಟನ್ನು ಧರಿಸಿ ಬೂದಿಯಲ್ಲಿ ಕುಳಿತುಕೊಳ್ಳಬೇಕಾದದ್ದು ಅವಶ್ಯ. ದೇವರು ಶಿಸ್ತಿನ ಮೂಲಕ ಮಾನವರಿಗೆ ಕಲಿಸುತ್ತಾನೆ ಎಂದು ಎಲೀಹು ಹೇಳುತ್ತಾನೆ. ಯೋಬ 33ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೋಡು, ಮನುಷ್ಯನ ಆತ್ಮವು ಅಧೋಲೋಕದಿಂದ ಹಿಂದಿರುಗಿ ಜೀವಲೋಕದ ಬೆಳಕನ್ನು ಅನುಭವಿಸುವಂತೆ ದೇವರು 2 ಸಾರಿ ಅಲ್ಲದೆ 3 ಸಾರಿ ಈ ಕಾರ್ಯಗಳನ್ನೆಲ್ಲ ಮಾಡುವನು ಎಂಬುದಾಗಿ. ಪ್ರಿಯರೇ, ದೇವರು ಮನುಷ್ಯನನ್ನು ಶಿಸ್ತಿಗೊಳಪಡಿಸುವ ಮೂಲಕ ಬೋಧಿಸುತ್ತಾನೆ. ಅವನ ಆತ್ಮವು ಅಧೋಲೋಕಕ್ಕೆ ಹೋಗದಂತೆ ಕಾಯುತ್ತಾನೆ. ಯೋಬ 33ನೇ ಅಧ್ಯಾಯ 31ನೇ ವಚನದಿಂದ 33ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೋಬನೇ, ನನ್ನ ಕಡೆಗೆ ಗಮನವಿಟ್ಟು ಕೇಳು, ಮೌನವಾಗಿರು, ನಾನೇ ಮಾತಾಡುವೆನು. ನೀನು ಏನಾದರೂ ಹೇಳಬೇಕೆಂದಿದ್ದರೆ ನನಗೆ ಉತ್ತರವಾಗಿ ಹೇಳು, ಮಾತಾಡು. ನಿನ್ನನ್ನು ನೀತಿವಂತರೆಂದು ಸ್ಥಾಪಿಸಬೇಕೆಂಬುದೇ ನನ್ನ ಆಶೆ. ಇಲ್ಲವಾದರೆ ನೀನೇ ನನಗೆ ಕಿವಿಗೊಟ್ಟು ಮೌನವಾಗಿರು, ನಾನು ನಿನಗೆ ಜ್ಞಾನವನ್ನು ಬೋಧಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ವಿಶ್ವಾಸಿಗಳ ಜೀವಿತದಲ್ಲೂ ಇದನ್ನು ಮಾಡಲು ಅಪೇಕ್ಷಿಸುತ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಹೇಳುತ್ತದೆ: ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿಯೆಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟುಮಾಡುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಪರಲೋಕದ ತಂದೆಯು ನಮ್ಮನ್ನು ತಿದ್ದಿ ನಡೆಸುವುದಕ್ಕೆ 3 ವಿಧಗಳ ಪ್ರತಿಕ್ರಿಯೆಯನ್ನು ನಾವು ತೋರಿಸಬಹುದು. ಅದರಲ್ಲಿ 1ನೆಯದು, ಆತನ ಹಸ್ತವು ಅದರಲ್ಲಿಲ್ಲ ಎಂದು ತಿಳಿದು ಅದನ್ನು ಅಲಕ್ಷಿಸಬಹುದು. 2ನೆಯದು, ನಾವು ಅದರ ಆಘಾತಕ್ಕೆ ಕೆಳಕ್ಕೆ ಬಿದ್ದು ಬಿಡಬಹುದು. ಹಾಗಾದಲ್ಲಿ ಅದು ನಿಜವಾದ ಸೋಲಾಗಿರುತ್ತದೆ. ಯೋಬನಲ್ಲಿ 2 ಪ್ರತಿಕ್ರಿಯೆಗಳು ಇದ್ದವು. ಆದರೆ ನಾವು ಏನು ಮಾಡಬಹುದು? 3ನೇದಾಗಿ, ನಾವು ಆ ಶಿಕ್ಷಣವನ್ನು ಸಹಿಸಿಕೊಳ್ಳಬೇಕು. ಆಗ ಅದು ನಮ್ಮ ಜೀವಿತಗಳಲ್ಲಿ ನೀತಿಯ ಫಲವನ್ನುಂಟು ಮಾಡುವುದು. ತನ್ನವರಿಗೆ ಕಷ್ಟಗಳು ಬರುವುದಕ್ಕೆ ದೇವರು ಬಿಡುತ್ತಾನೆ ಮತ್ತು ತಾನು ಸ್ವೀಕರಿಸುವ ಪ್ರತಿಯೊಬ್ಬ ಮಗನನ್ನು ಶಿಕ್ಷಿಸುತ್ತಾನೆ. ಯೋಬನಿಗೆ ಸಂಭವಿಸಿದ್ದೆಲ್ಲದರ ಹಿಂದಿನ ಉದ್ದೇಶ ಇದೇ ಆಗಿದೆ. ದೇವರು ಅದನ್ನು ಅದ್ಭುತವಾದ ಅಂತ್ಯಕ್ಕೆ ತರುವುದಕ್ಕಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ದೇವರು ಎಂದಿಗೂ ಕೆಟ್ಟದಾಗಿ ಮಾಡುವುದಿಲ್ಲ ಎಂಬುದನ್ನು ನೋಡೋಣ. ಕರ್ತನಲ್ಲಿ ಪ್ರಿಯರೇ, 34ನೇ ಅಧ್ಯಾಯದಲ್ಲಿ ಎಲೀಹುವಿನ ಮಾತುಗಳು ಮುಂದುವರಿಯುತ್ತದೆ. ಅವನ ಪ್ರಾಯದ ವ್ಯಕ್ತಿಯಲ್ಲಿ ಇಷ್ಟು ಆತ್ಮಿಕ ಒಳದೃಷ್ಟಿ ಇರುವುದು ವಿಶೇಷವೇ. ಈ ವಿಚಾರದಲ್ಲಿ ಅವನು ದೇವರ ಪರವಾಗಿ ಮಾತನಾಡುತ್ತಾನೆ. ಇಲ್ಲಿಯವರೆಗೆ ದೇವರು ಯಾವ ಪ್ರಯೋಜನವನ್ನು ಹೊಂದಲಾರದಂತೆ ಇತ್ತು. ಯಾಕಂದರೆ ಒಂದೋ ದೇವರು ಯೋಬನ ಜೀವಿತದ ಯಾವುದೋ ದೊಡ್ಡ ಪಾಪಕ್ಕಾಗಿ ಅವನನ್ನು ಶಿಕ್ಷಿಸುತ್ತಿದ್ದನು, ಇಲ್ಲವೇ ಅವನ ಜೀವಿತದಲ್ಲಿ ಅಂತಹ ದೊಡ್ಡ ಪಾಪವಿಲ್ಲವೆಂದಾದರೆ ದೇವರು ಅನ್ಯಾಯಗಾರನೆಂದಾಯಿತು. ದೇವರು ಯೋಬನನ್ನು ಒಬ್ಬ ಪಾಪಿಯೆಂದು ತೋರಿಸಬೇಕಾಗಿರುವಂತೆ ಕಾಣುತ್ತದೆ. ಆದರೆ ನಾವು ಮುಂದಕ್ಕೆ ನೋಡುವಂತೆ ದೇವರು ಹಾಗೆ ಮಾಡಬೇಕಾಗಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರು ಯೋಬನೊಂದಿಗೆ ವ್ಯವಹರಿಸುತ್ತಿದ್ದಾನೆಂದು ಅವನ ಪಾಪಕ್ಕಾಗಿ ಅವನನ್ನು ಶಿಕ್ಷಿಸುತ್ತಿದ್ದನು ಎಂಬುದಾಗಿ ಅಲ್ಲ. ಅವನ ಮಿತ್ರರು ತೋರಿಸಲು ಸಾಧ್ಯವಿರುತ್ತಿದ್ದರೆ ದೇವರು ಅವನಲ್ಲಿನ ಹೆಮ್ಮೆಯನ್ನು ಅವನ ಜೀವಿತದಿಂದ ತೆಗೆದುಹಾಕಲಿಕ್ಕೆ ಪ್ರಯತ್ನಿಸಿದನೆಂದಾದರೂ
ತೋರಿಸಿ ಅವನು ದೇವರನ್ನು ನಂಬಿ ಬಾಲಕ ಸಮುವೇಲನಂತೆ ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳುವ ಸ್ಥಿತಿಗಾದರೂ ನಡೆಸುತ್ತಿದ್ದರೆ ಯೋಬನು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವುದರಲ್ಲಿ ತೊಡಗಿದ್ದರಿಂದ ದೇವರು ಈ ಎಲ್ಲ ಸನ್ನಿವೇಶಗಳನ್ನು ಅಂದರೆ ಜನರನ್ನು, ಶೆಬದವರನ್ನು, ಬಿರುಗಾಳಿ, ಸೈತಾನನನ್ನು ಕೂಡ ತನ್ನ ಸಾಧನಗಳನ್ನಾಗಿ ಮಾಡಿ ಅವನನ್ನು ಒಂದು ಒಳ್ಳೆಯ ಅಂತ್ಯಕ್ಕೆ ತರಲು ಯತ್ನಿಸುತ್ತಿದ್ದಾನೆ ಎಂಬುದನ್ನು ತಿಳಿಯಲಾರದೆ ಹೋದನು. ಕರ್ತನಲ್ಲಿ ಪ್ರಿಯರೇ, ವಿಶ್ವಾಸಿಗಳಾದ ನಮ್ಮ ಜೀವಿತದಲ್ಲಿ ದೇವರು ಕಾರ್ಯ ನಡೆಸುತ್ತಾನೆಂಬುದನ್ನು ನಾವು ತಿಳಿದುಕೊಳ್ಳಬೇಕು. ನಾವು ಜನರೊಂದಿಗೆ, ಸನ್ನಿವೇಶಗಳೊಂದಿಗೆ ಸೇರಿಕೊಂಡಿದ್ದು ಅವುಗಳನ್ನು ನಮ್ಮ ಜೀವಿತದೊಂದಿಗೆ ಸಂಬಂಧಿಸಿ ನೋಡುತ್ತೇವೆ ಹೊರತು ದೇವರೊಂದಿಗೆ ನಡೆಯುವುದಿಲ್ಲ. ನಾವು ನಮ್ಮ ಪರಿಸ್ಥಿತಿಗಳನ್ನು ಜಯಿಸಿ ಜೀವಿಸುವ ಬದಲಿಗೆ ಅವುಗಳಿಗೆ ಒಳಗಾಗಿ ಜೀವಿಸ್ತೇವೆ. ಆಗ ಆ ಪರಿಸ್ಥಿತಿಗಳು ನಮ್ಮನ್ನು ಕುಗ್ಗಿಸುತ್ತವೆ. ನಮ್ಮ ಹಾಗೂ ದೇವರ ನಡುವೆ ಪರಿಸ್ಥಿತಿಗಳು ಬರುವುದಕ್ಕೆ ನಾವು ಬಿಟ್ಟಾಗ ದೇವರು ಹೊರಗಿರುತ್ತಾನೆ. ನಾವು ಆತನ ಇರುವಿಕೆಯನ್ನು ಕಳೆದುಕೊಳ್ಳುತ್ತೇವೆ. ನಮ್ಮ ಆತ್ಮಗಳಲ್ಲಿ ಸಮಾಧಾನದ ಬದಲು ಚಿಂತೆ, ಕುಗ್ಗುವಿಕೆಗಳು ತುಂಬಿರುತ್ತವೆ. ಕರ್ತನಲ್ಲಿ ಪ್ರಿಯರೇ, ಯೋಬನ ಕಡೆಗಿನ ಮಾನವ ಪ್ರಯತ್ನಗಳನ್ನು ಎಲೀಹು ಕೊನೆಗೊಳಿಸುತ್ತಾನೆ. ಈಗ ಯೋಬನು ದೇವರ ನೇರವಾದ ವ್ಯವಹಾರಕ್ಕೊಳಗಾಗುತ್ತಾನೆ. ಅವನ ಮೇಲೆ 3 ರೀತಿಯ ಪರಿಣಾಮಗಳು ಉಂಟಾಗುತ್ತವೆ. ಅದು ದೇವರೊಂದಿಗಿನ, ತನ್ನ ಸ್ನೇಹಿತರೊಂದಿಗಿನ ಹಾಗೂ ಸ್ವತಃ ತನ್ನೊಂದಿಗಿನ ಸಂಬಂಧಗಳಲ್ಲಿ ಬದಲಾವಣೆಯುಂಟು ಮಾಡುತ್ತದೆ. ಪ್ರಿಯರೇ, ನಾವೆಲ್ಲರೂ ನಮ್ಮಲ್ಲಿ ಬದಲಾವಣೆ ಹೊಂದುವ ಅಗತ್ಯವಿದೆ. ಈ ಉದ್ದೇಶಕ್ಕೋಸ್ಕರವೇ ದೇವರು ನಮ್ಮನ್ನು ಶಿಕ್ಷಿಸುತ್ತಾನೆ. ಇದರಿಂದಾಗಿ ನಾವು ದೇವರೆದುರಲ್ಲಿ ದೀನತೆಗೆ ನಡೆಸಲ್ಪಟ್ಟು ಆತನು ನಮ್ಮನ್ನು ಉಪಯೋಗಿಸುವುದು ಸಾಧ್ಯವಾಗುತ್ತದೆ. ಆದ್ದರಿಂದ ದೇವರಿದನ್ನು ಮಾಡುವುದರಲ್ಲಿ ಹಿಂಜರಿಯಲಾರನು. ಈ ಉದ್ದೇಶಕ್ಕಾಗಿಯೇ ದೇವರು ನಮ್ಮ ಜೀವಿತಕ್ಕೆ ತನ್ನ ಶಿಕ್ಷಣವನ್ನು ಬರಮಾಡುತ್ತಾನೆ. ಆದುದರಿಂದ ಅನುದಿನವೂ ದೇವರಿಗೆ ವಿಧೇಯರಾಗಿ ದೇವರಾತ್ಮ ನಡೆಸುವಿಕೆಯೊಂದಿಗೆ ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯವನಸ್ಥನಾದ ಎಲೀಹುವಿಗೆ ಪವಿತ್ರಾತ್ಮನೊಂದಿಗೆ ಇದ್ದ ಸಂಬಂಧ ಈಗಿನ ವಿಶ್ವಾಸಿಗಳಿಗಿರುವ ಸಂಬಂಧವಲ್ಲ. ಈ ದಿನಗಳಲ್ಲಿ ದೇವರಾತ್ಮನು ನಮ್ಮಲ್ಲಿ ವಾಸಿಸುತ್ತಾನೆ. ಮತ್ತೆ ಯಾರು ದೇವರಾತ್ಮನಿಂದ ನಡೆಸಲ್ಪಡುತ್ತಾರೋ ಅವರೇ ದೇವರ ಮಕ್ಕಳು. ಆದುದರಿಂದ ದಿನಾಲು ನಾವೆಲ್ಲರೂ ದೇವರಾತ್ಮನ ಹತೋಟಿಯಲ್ಲಿದ್ದು ಕ್ರಿಸ್ತ ನಂಬಿಕೆ ಜೀವಿತದಲ್ಲಿ ಮುನ್ನಡೆಯೋಣ. ಪ್ರಾರ್ಥನೆಯನ್ನು ಮಾಡೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ಯೇಸು ಸ್ವಾಮಿ, ಹೌದು ಕರ್ತನೆ, ನಿನ್ನ ವಾಕ್ಯಗಳು ನಮಗೆ ಎಷ್ಟೋ ಪ್ರಿಯವಾಗಿರುವಂಥದ್ದು, ಅಮೂಲ್ಯವಾಗಿರುವಂಥದ್ದು. ಅದರಲ್ಲಿ ಜ್ಞಾನವು ಅಡಕವಾಗಿದೆ. ನಮ್ಮ ರಕ್ಷಕನಾದ ಯೇಸುವಿನ ಪ್ರೀತಿಯನ್ನು ಅರಿಯುವಂತೆ ನಮ್ಮ ಎಲ್ಲ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸಿ ನಿನ್ನ ಮಾರ್ಗದಲ್ಲಿ ನಡೆಸು. ಅವರೊಬ್ಬೊಬ್ಬರ ಅವಶ್ಯಕತೆಗಳನ್ನು ಪೂರೈಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದ ಗೂಢಾರ್ಥವು ಎಷ್ಟೊಂದು ಅದ್ಭುತವಾಗಿತ್ತು ಅಲ್ವಾ? ಅನೇಕರ ಬಾಳಿಗೆ ಸಂತೋಷವನ್ನು ನೀಡುವ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ಕರೆ ಮಾಡುವುದರ ಮೂಲಕ ನಮ್ಮೊಂದಿಗೆ ಈ ಸೇವೆಯಲ್ಲಿ ಪಾಲುಗಾರರಾಗಿರಿ. ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು.